ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ SCPನಲ್ಲಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿ ಟಾಪಿಕ್ಸ್ ಸಿಲೆಬಸ್ಸಲ್ಲಿ 4 ಯೂನಿಟ್ ಇರುತ್ತೆ. 4ನೇ ಯೂನಿಟಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. IR ಸ್ಪೆಕ್ಟ್ರೋಸ್ಕೋಪಿ, ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಆ್ಯಂಡ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ. ಸೊ ಅದರಲ್ಲಿ IR ಸ್ಪೆಕ್ಟ್ರೋಸ್ಕೋಪಿದು ಫುಲ್ಲು ಸಿಲೆಬಸ್ ಏನಿದೆಯಲ್ಲ, ಅಕಾರ್ಡಿಂಗ್ ಟು ದಿ ಸಿಲೆಬಸ್ ಆಫ್ ದಿ RCU ಅದರದ್ದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಪ್ರಾಬಬಲ್ ಕ್ವಶನ್ಸ್ ಯಾವ್ದು ಕೇಳ್ತಾರೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ನಿಮಗೆ ಐದರ್ ಯುಲ್ ಗೆಟ್ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಆರ್ 5 ಮಾರ್ಕ್ಸ್ ಕ್ವಶನ್, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಮಾಸ್ ಸ್ಪೆಕ್ಟ್ರೋಸ್ಕೋಪಿನಲ್ಲೂ ಅದು ಫುಲ್ ಸಿಲೆಬಸ್ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಪ್ಡೇಟ್ ಮಾಡಿದ್ದೀನಿ. ಅದೇ ಥರ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ 3rd ಸಬ್ ಟಾಪಿಕ್ಕು, ಅದರದ್ದು ಲಾಸ್ಟ್ ವೀಡಿಯೋ ಇವತ್ತು ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯೋ ಅದೆಲ್ಲನೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆನ್ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಏನಿದೆಯಲ್ಲ ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಸಿಲೆಬಸ್ ಪ್ರಕಾರ 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, ಇಲ್ಲ ಅಂತಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. 5 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಎಲಾಬರೇಟಾಗಿ ನೀವು ಬರೀಬೇಕಾಗತ್ತೆ. ಈಗ 2 ಮಾರ್ಕ್ಸ್ ಕ್ವಶನ್ ಇತ್ತು ಅಂತಂದರೆ ಸಿಂಪಲಾಗಿ ಬರೀಬೇಕಾಗತ್ತೆ. 3 ಮಾರ್ಕ್ಸ್ ಕ್ವಶನ್ ಅಂತಂದರೆ ಆನ್ಸರ್ ಟು ದಿ ಪಾಯಿಂಟ್ ಏನು ಕೇಳ್ತಾ ಇದ್ದಾರೆ ಅದನ್ನು ಬರೀಬೇಕಾಗತ್ತೆ. ಯೂಶಲಿ ಸ್ಟೂಡೆಂಟ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ನಾವೆಲ್ಲ ಬರೆದಿದ್ವಿ ಆದರೂ ಮಾರ್ಕ್ಸೇ ಕೊಟ್ಟಿಲ್ಲ ನಮಗೆ, ಟೀಚರ್ಸು ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಾರೆ. ಅದು ತಪ್ಪು ಅಭಿಪ್ರಾಯ. ಸೊ ವಾಟ್ ದ ಕ್ವಶನ್ ಡಿಮ್ಯಾಂಡ್ಸ್, ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ, ಎವ್ಯಾಲ್ಯೂಯೇಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆಗೆ ಏನು ಉತ್ತರ ಬರೀಬೇಕು ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಎಕ್ಸ್ಪ್ಲೇನ್ ದಿ ರೆಸೊನೆನ್ಸ್ ಇನ್ ಬೆನ್ಝೀನ್ ಅಂತ ಕೇಳ್ತಿದ್ದಾರೆ. ಇದು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಕುಕ್ಕಲೇ ಬರೆದಾಗ ಸ್ಟ್ರಕ್ಚರ್ಸ್ ಬರೆದಾಗ 2 ಸ್ಟ್ರಕ್ಚರ್ಸ್ ಬರ್ತಾ ದೇ ಆರ್ ಈಕ್ವಲೆಂಟ್ ಇನ್ ನೇಚರ್ ಬಟ್ ದೇ ಆರ್ ನಾಟ್ ಬಿಹೇವಿಂಗ್ ಲೈಕ್ ಎ ನಾರ್ಮಲ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಥರ. So they had an extra stability. Those molecules like benzene, they had an extra stability, and that extra stability they called it as resonance energy ಅಂತ ಹೇಳ್ತಾರೆ. Again bond length double bondಗೆ single bondಗೆ 1.43 ಇರುತ್ತೆ, ಡಬಲ್ ಬಾಂಡ್ಗೆ 1.32 ಇರುತ್ತೆ. ಇದು ಇನ್ ಬಿಟ್ವೀನ್, ನಾಟ್ ದಿ ಡಬಲ್ ಬಾಂಡ್ ಲೆಂತ್, ನಾಟ್ ದಿ ಸಿಂಗಲ್ ಬಾಂಡ್ ಲೆಂತ್, ಇನ್ ಬಿಟ್ವೀನ್ ಬರೋಕ್ಕೆ ಶುರು ಆಯಿತು. ಬಾಂಡ್ ಲೆಂತು 1.39 ಆಂಗ್ಸ್ಟ್ರಮ್ ಯೂನಿಟ್ ಆ್ಯಂಡ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇತ್ತು. ಆ್ಯಂಡ್ ಪೈ ಎಲೆಕ್ಟ್ರಾನ್ಸ್ ಆರ್ ನಾಟ್ localized on any one of the carbon, any between any 2 carbon atom, they are keep on moving from one atom to another atom. So ಅದಕ್ಕೆ ನಾವೇನಂತ ಕರಿತೀವಿ, ರೆಸೊನೆನ್ಸ್ ಅಂತ ಕರಿತೀವಿ. ಸಿನ್ಸ್ ದೇ ಆಸ್ಕ್ ಫಾರ್ 2 ಮಾರ್ಕ್ಸ್, benzene cannot be represented by a single structure. Instead, it exists as a resonance hybrid of 2 Kukulé forms with an alternating double bonds. Usually ನಾವು ಏನು ಮಾಡ್ತೀವಿ, resonating structures ಅಂತ ಏನು ಬರೀತೀವಿ, ಆ resonating structures they going to have same number of electron, they going to have same ಎನರ್ಜಿ, ಎಲ್ಲ ಸೇಮ್ ಇರುತ್ತೆ. ಓನ್ಲಿ ದಿ ಅರೇಂಜ್ಮೆಂಟ್ ಆಫ್ ಆಟಮ್ಸು ಡಿಫರ್ ಆಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಈ ಬೆನ್ಸಿನ್ಗೆ ಕುಕ್ಕಲೇ 2 ರೆಸೊನೆನ್ಸ್ ಸ್ಟ್ರಕ್ಚರ್ಸ್ನ ಕೊಡ್ತಾ ವಿತ್ ಡಿಫ್ರೆಂಟ್ ಇನ್ ದಿ ಪೊಸಿಷನ್ ಆಫ್ ದಿ ಡಬಲ್ ಬಾಂಡ್ ಆ್ಯಂಡ್ ಎ ಸಿಂಗಲ್ ಬಾಂಡ್. ಸೊ ಆ 2 ಸ್ಟ್ರಕ್ಚರ್ಸ್ ಏನಿದೆಯಲ್ಲ, ಆ 2 ಸ್ಟ್ರಕ್ಚರ್ಸು ಸೇರಿಸಿ ನಾವು ಒಂದೇ ಥರ ಬರೆಯೋದಾದರೆ ದಿಸ್ ಇಸ್ ಅ ರಿಸಲ್ಟೆಂಟ್ ಆಫ್ ಆಲ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್. ಅದಕ್ಕೆ ನಾವು ರೆಸೊನೆನ್ಸ್ ಹೈಬ್ರಿಡ್ ಅಂತ ಹೇಳ್ತೀವಿ. ಸೊ ರೆಸೊನೆನ್ಸ್ ಹೈಬ್ರಿಡು ನಾವು ಈ ಥರ ಬರೀತೀವಿ. ಸೊ ಇದರಿಂದ ಅಂದರೆ ಬೆನ್ಝೀನ್ದು ನನಗೆ ರೆಸೊನೆನ್ಸ್ ಇರೋದ್ರಿಂದ ಏನಾಗ್ತಿದೆ ಅಂತಂದರೆ ಪೈ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್ ಓವರ್ ಆಲ್ 6 ಕಾರ್ಬನ್ ಆಟಮ್ ಗಿವಿಂಗ್ ಈಕ್ವಲ್ ಬಾಂಡ್ ಲೆಂತ್ ಆಫ್ 1.39 ಆಂಗ್ಸ್ಟ್ರಮ್ ಯೂನಿಟ್ ವಿಚ್ ಇಸ್ ನೈದರ್ ಎ ಡಬಲ್ ಬಾಂಡ್ ಆರ್ ಎ ಸಿಂಗಲ್ ಬಾಂಡ್ ಲೆಂತ್ ಆ್ಯಂಡ್ ಎಕ್ಸ್ಟ್ರಾ ಸ್ಟೆಬಿಲಿಟಿ. ಅದಕ್ಕೆ ನಾವೇನಂತ ಕರಿತೀವಿ, ರೆಸೊನೆನ್ಸ್ ಎನರ್ಜಿ ಅಂತ ಕರಿತೀವಿ. ಸೊ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ನ ನೀವು ಇಲ್ಲಿ ಈ ಥರ ಬರೀಬೇಕಾಗತ್ತೆ. ಅದೇ ಥರ ಬಿಗಿನಿಂಗಲ್ಲಿ ಹೇಳಿದಾಗ ಅವ್ರೇನು ಮಾಡಿದ್ರು, ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಹ್ಯಾಡ್ ಎ ಎಕ್ಸ್ಟ್ರಾ ಸ್ಟೆಬಿಲಿಟಿ, even though they are going to contain a double bond, even though they are unsaturated hydrocarbons, they are not behaving like an unsaturated hydrocarbon. ಅಂಥ ಕಾಂಪೌಂಡ್ಸ್ನೆಲ್ಲ ಅನಲೈಸ್ ಮಾಡಿದಾಗ ದೇ ಕೇಮ್ ಟು ನೋ ದಟ್
those compounds had a very good smell, aroma they had. That's why they called such organic compound as aromatic hydrocarbons. But later they found that many organic compounds were there. They were also behaving like benzene, and they had an extra stability, even though they are unsaturated hydrocarbon within the cyclic molecule, but they are not behaving like unsaturated hydrocarbon, but they are behaving like a benzene, but they didn't had a good aroma. Then they thought that there may be another factor which going to decide that extra stability, and the molecules which had that extra stability, they called it as aromatic. That may be because of some other reason. So when they start analyzing, Kukale gave the explanation which organic compound we are going to call them as aromatic. So ಅದ್ರ ಮೇಲೆ ಹೇಳೋದಾದ್ರೆ ಸ್ಟೇಟ್ ಅಕಲ್ಸ್ ರೂಲ್ ಅಂತ ಹೇಳ್ತೀವಿ. ದ ಕಾಂಪೌಂಡ್ ಮಸ್ಟ್ ಬಿ, ಅಕಲ್ಸ್ ರೂಲಲ್ಲಿ ಏನು ಹೇಳ್ತೀವಿ ಅಂದರೆ, ನಿಮ್ದು ಯಾವುದೋ ಒಂದು ಕಾಂಪೌಂಡ್ನ ಅರೋಮ್ಯಾಟಿಕ್ ಅಂತ ಕರಿಬೇಕು ಅಂತಂದರೆ ದ ಕಾಂಪೌಂಡ್ ಮಸ್ಟ್ ಬಿ ಸೈಕ್ಲಿಕ್, ದ ಕಾಂಪೌಂಡ್ ಮಸ್ಟ್ ಬಿ ಪ್ಲೇನರ್, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಕಾಂಜುಗೇಷನ್ ವಿತ್ 4n+2 pi electrons. Then only we can tell that it is aromatic in nature, where n is equal to a non-negative integer like 0, 1, 2, 3 ಥರ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಹಕ್ಕಲ್ಸ್ ರೂಲ್. ಸ್ಟೇಟ್ ಹಕ್ಕಲ್ಸ್ ರೂಲ್, ದ ಕಾಂಪೌಂಡ್ ಇನ್ ಆರ್ಡರ್ ಟು ಕಾಲ್ ದಮ್ ಆಸ್ ಅನ್ aromatic, the molecule should be cyclic, planar, 4n+2 pi electrons in a continuous delocalization. ಇಷ್ಟು 4 ಪದಗಳು ಬೇಕು. ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಡಿಲೋಕಲೈಸೇಷನ್ ಇರಬೇಕು, ಅಥವಾ ಕಾಂಜುಗೇಷನ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಡಿಲೋಕಲೈಸೇಷನ್ ಅಂತ ಹೇಳ್ತೀವಿ, ಅಥವಾ ಕಾಂಜುಗೇಷನ್ ಅಂತ ಹೇಳ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು 4n+2 pi electrons. ಇಷ್ಟೆಲ್ಲ ಇದ್ದರೆ ಅಂಥ ಕಾಂಪೌಂಡ್ನ ನಾವು ಅರೋಮ್ಯಾಟಿಕ್ ಅಂತ ಕರೆಯೋಣ ಅಂತ ಅವರು ಡಿಸೈಡ್ ಮಾಡಿದ್ರು. ಅದೇ ಥರ ಸ್ಟೇಟ್ ಹಕ್ಕಲ್ಸ್ ರೂಲ್ ಆಫ್ ಆರೋಮ್ಯಾಟಿಸಿಟಿ, ಎಕ್ಸ್ಪ್ಲೈನ್ ದಿ ಆರೋಮ್ಯಾಟಿಸಿಟಿ ಇನ್ ಬೆನ್ಝೀನ್, ಫ್ಯೂರಾನ್. ನಿಮ್ಮ ಮಾಲಿಕ್ಯೂಲಲ್ಲಿ 4 ಮಾಲಿಕ್ಯೂಲ್ನ ಕೊಟ್ಟಿದ್ದಾರೆ, ಅದು ಬೆನ್ಝೀನು ಮತ್ತು ಫ್ಯೂರಾನ್ ಆಗಿರ್ಬೋದು, ಇಲ್ಲ ಅಂದರೆ ಪಿರಿಡೀನ್ ಅಂತ ಒಂದಿದೆ, ಮತ್ತು ಅನಿಲೀನ್ 10 ಅಂತ ಹೇಳ್ತೀವಿ. ಇದು 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ. 4ರಲ್ಲಿ ಯಾವ್ದಾದ್ರು 2 ಅವರು ಕ್ವಶನ್ಗಳನ್ನ ಕೇಳ್ಬೋದು. ಇಲ್ಲ ಅವ್ರು ಏನು ಕೇಳ್ತಿದ್ದಾರೆ, ಬೆನ್ಝೀನು ಮತ್ತು ಫ್ಯೂರಾನ್ ಕೇಳ್ತಿದ್ದಾರೆ. ಆಮೇಲೆ ಸ್ಟೇಟ್ ಹಕ್ಕಲ್ಸ್ ರೂಲ್ ಆಫ್ ಆರೋಮ್ಯಾಟಿಸಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಆರೋಮ್ಯಾಟಿಸಿಟಿಗೆ ಅದನ್ನು ಹೇಳಬೇಕಾಗತ್ತೆ. ಇನ್ ಆರ್ಡರ್ ಟು ಕಾಲ್ ದ ಮಾಲಿಕ್ಯೂಲ್ ಆಸ್ ಅನ್ ಆರೋಮ್ಯಾಟಿಕ್, ದ ಮಾಲಿಕ್ಯೂಲ್ ಶುಡ್ ಬಿ ಸೈಕ್ಲಿಕ್, ಪ್ಲೇನಾರ್, ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಕಾಂಜುಗೇಷನ್ ವಿತ್ 4n+2 pi electron, ನಾನ್ ನೆಗೆಟಿವ್ ಇಂಟೀಜರ್, ವೇರ್ n is equal to 0, 1, 2, 3 ಅಂತ ಅದನ್ನು ಹೇಳಬೇಕಾಗತ್ತೆ. ಅದಾದಮೇಲೆ 2 ಎಕ್ಸಾಂಪಲ್, ಒಂದು ಬೆನ್ಝಿನ್ ಹೇಳಬೇಕು. ಬೆನ್ಝಿನ್ ಸೈಕ್ಲಿಕ್ ಆಗಿದೆ, ಪ್ಲೇನಾರ್ ಆಗಿದೆ, ಜೊತೆಗೆ ಇಟ್ ಹ್ಯಾಸ್ 6 pi electrons ವಿಚ್ ಗೋಯಿಂಗ್ ಟು ಸ್ಯಾಟಿಸ್ಫೈ 4n+2 pi electrons, the where n is equal to 1 ಅಂತ ಹೇಳ್ತಿದ್ದಾರೆ. ದಟ್ ಎಕ್ಸ್ಟ್ರಾ ಸ್ಟೆಬಿಲಿಟಿ ಇಸ್ ಡ್ಯೂ ಟು ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದೇರ್ ಫೋರ್ ಬೆನ್ಝೀನ್ ಈಸ್ ಆರೋಮ್ಯಾಟಿಕ್ ಇನ್ ನೇಚರ್. ಸೊ ನೀವು ಯಾವುದೇ ಒಂದು ಕಾಂಪೌಂಡ್ನ ಆರೋಮ್ಯಾಟಿಕ್ ಅಂತ ಕರಿಬೇಕಾದ್ರೆ ಕಂಡೀಷನ್ಸ್ ಏನಿರಬೇಕು, 4 ಕಂಡೀಷನ್ಸ್ ಫುಲ್ಫಿಲ್ ಮಾಡಬೇಕು. ಒಂದು ಸೈಕ್ಲಿಕ್ ಇರಬೇಕು, 2ನೇದು ಪ್ಲೇನಾರ್ ಇರಬೇಕು, 3ನೇದು ಕಾಂಜುಗೇಷನ್ ಇರಬೇಕು, 4ನೇದು 4n+2 pi electrons ಇರಬೇಕು. ಸೊ ಬೆನ್ಝೀನ್ನಲ್ಲಿ n is equal to 1 ಆಗ್ತಾ ಇದೆ, ದೇರ್ ಫೋರ್ 6 pi electrons ಇದೆ, ವಿಚ್ ಇಸ್ ಎ ಅಕಲ್ ನಂಬರ್ ಅಂತ ಕರಿತೀವಿ. ದೇರ್ ಫೋರ್ ಬೆನ್ಝೀನ್ ಈಸ್ ಆರೋಮ್ಯಾಟಿಕ್ ಇನ್ ನೇಚರ್ ಅಂತ ನಾವು ಹೇಳ್ತೀವಿ. ಅದೇ ಥರ ಫ್ಯೂರಾನ್ ತಗೊಂಡ್ರೆ, ದಿಸ್ ಇಸ್ ಆಲ್ಸೋ ಸೈಕ್ಲಿಕ್ ಇನ್ ನೇಚರ್, ಬಟ್ ದಿಸ್ ಇಸ್ ನಾಟ್ completely made of a carbon only in a ring system, but they're going to had heteroatom, heterocyclic compound ಇದೆ. ಇದು heterocyclic aromatic compound ಅಂತ ಕರಿತೀವಿ. ಇದು ಸೈಕ್ಲಿಕ್ ಇದೆ, ಪ್ಲೇನಾರ್ ಇದೆ, ಅಗೇನ್ 4n+2 pi electrons ನ ಕನ್ಸಿಡರ್ ಮಾಡಿಕೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ 6 pi electron, ವೇರ್ ವಿ ಆರ್ ಗೋಯಿಂಗ್ ಟು ಗೆಟ್ ದ 2 ಎಲೆಕ್ಟ್ರಾನ್. ಅಂದರೆ ಈಗ ಇಲ್ಲಿ ನೀವು ಚಿತ್ರದಲ್ಲಿ ನೋಡೋದಾದರೆ 2 ಡಬಲ್ ಬಾಂಡ್ ಇದೆ. 2 ಡಬಲ್ ಬಾಂಡ್ ಇದೆ ಅಂತಂದರೆ ಎಷ್ಟಾಯಿತು, 4 ಎಲೆಕ್ಟ್ರಾನ್ ಆಯಿತು. ಇನ್ನು 2 ಎಲೆಕ್ಟ್ರಾನು ಆಕ್ಸಿಜನ್ ಮೇಲಿರುವಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಟೇಕ್ ಪಾರ್ಟ್ ಇನ್ ಆರೋಮ್ಯಾಟಿಸಿಟಿ, ವಿಲ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದಿ delocalization of pi electrons around the 5-membered heterocyclic compound with the 6 pi electrons. Therefore, they are aromatic in nature ಅಂತ ಹೇಳ್ತೀವಿ. ಅದೇ ಥರ ಅವರು ಪಿರಿಡೀನ್ದು ಕೇಳ್ಬೋದು, 10 ಅನಿಲೀನ್ ಇದೆ ಅದನ್ನು ಕೇಳ್ಬೋದು. ಸೊ ಇದೇ ಥರ ನೀವೇನು ಮಾಡಬೇಕು, ನಿಮ್ಮ ಮಾಲಿಕ್ಯೂಲ್ಗೆ ಕಂಡೀಷನ್ ಏನು, 4 ಕಂಡೀಷನ್, ಸೈಕ್ಲಿಕ್ ಇರಬೇಕು, ಪ್ಲೇನಾರ್ ಇರಬೇಕು, ಕಾಂಜುಗೇಷನ್ ಇರಬೇಕು, ಜೊತೆಗೆ ಇಟ್ ಶುಡ್ ಹ್ಯಾವ್ 4n+2 pi electrons. ಆವಾಗ ಅದನ್ನು ನಾವು ಆರೋಮ್ಯಾಟಿಕ್ ಅಂತ ಕರಿತೀವಿ. ಸೊ ಅದು 4 ಕಾಂಪೌಂಡ್ ಇದೆ ನಿಮಗೆ. ಆ 4ಕ್ಕೂ ನೀವಲ್ಲಿ ಓದ್ಕೊಂಡು ಅದರಲ್ಲಿ ಎಷ್ಟು ಪೈ ಎಲೆಕ್ಟ್ರಾನ್ಸ್ ಇದೆ ಅಂತ ನೀವಲ್ಲಿ ತಿಳ್ಕೊಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಸಲ್ಫನೇಷನ್ ಆಫ್ ಬೆನ್ಝೀನ್ ವಿತ್ ಅನ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಫಾರ್ ದಿ ಫಾರ್ಮೇಷನ್ ಆಫ್ ಎಲೆಕ್ಟ್ರೋಫೈಲ್. ಸೊ ನಿಮ್ಮ ಸಿಲೆಬಸ್ ಪ್ರಕಾರ ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಸಲ್ಫನೇಷನ್ ಇದೆ, ನೈಟ್ರೇಷನ್ ಇದೆ, ಹ್ಯಾಲಜನೇಷನ್ ಇದೆ, ಫ್ರೀಡ್ ಕ್ಯಾಫ್ ಅಸೈಲೇಷನ್ ಇದೆ, ಫ್ರೀಡ್ ಕ್ಯಾಫ್ ಆಲ್ಕಲೇಷನ್ ಇದೆ. ಒಟ್ಟು ನಿಮಗೆ ಈ 5 ರಿಯಾಕ್ಷನ್ಗಳು ನೀವು ಓದ್ತಾ ಹೋಗ್ತೀರಾ.
ಸೊ 5ರಲ್ಲಿ ಯಾವ್ದು ಬೇಕಾದ್ರೂ ಕೇಳ್ಬೋದು. ಎಲ್ಲ ಮೆಕ್ಯಾನಿಸಮ್ ಅಥವಾ ಜನರಲ್ ಮೆಕ್ಯಾನಿಸಮ್ ನೀವು ಕಲ್ತ್ಕೊಂಡ್ರೆ ಎಲ್ಲನೂ 5 ನೀವು ಬರೀತಾ ಹೋಗ್ಬೋದು. ಇಲ್ಲಿ ಸಲ್ಫೋನೇಷನ್ ಕೇಳಿದರೆ, ಸಲ್ಫೋನೇಷನ್ ಅಂದರೆ ಏನು ಅಂತ ಹೇಳಬೇಕು. ಬೆನ್ಸಿನ್ ವಿಲ್ ಮೇಡ್ ಟು ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ eating around 60 degrees centigrade, you are going to get a benzene sulfonic acid. This reaction is called as sulfonation of benzene. ಸೊ ಇದು ಈ ಓವರ್ ಆಲ್ ರಿಯಾಕ್ಷನ್ ಬರೀಬೇಕು. ಆಮೇಲೆ ರಿಯಾಕ್ಷನ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ಅನ್ ಎಲೆಕ್ಟ್ರೋಫೈಲ್, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ SO3 ಆಗುತ್ತೆ. That SO3 will be attacked by the pi electron present on the benzene ring to form a carbocation. That will be the second step. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಫಾರ್ಮೇಷನ್ ಆಫ್ ಅನ್ ಎಲೆಕ್ಟ್ರೋಫೈಲ್ ತಗೊಂಡ್ರೆ 2 molecules of sulfuric acid they react with each other, and which is a rate determining step, which is a slow step for the formation of SO3, HO3 plus and HSO4 minus. ಅದ್ರ ಮೇಲೆ ಅದು ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ pi electrons delocalized pi electron present on the benzene ring, they are going to attack the pi electron cloud of the benzene ring will be taken away by SO3 because benzene act as a electron rich species. The pi electron, they are going to contribute that electron towards the electrophile SO3, and that step is also a slow step. And then whatever the carbocation that we are going to form, that carbocation can be stabilized by resonance. So adu carbocation formation ಆಗುತ್ತೆ. So this will be the second step. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಯು ಆರ್ ಗೋಯಿಂಗ್ ಟು ಹ್ಯಾವ್ HSO4 minus in your system that going to pull away the hydrogen to form the SO3 minus ಆಗುತ್ತೆ. ಸೊ ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್ HO3 ಪ್ಲಸ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ SO3H ಆಗಿ ಹೊರಗಡೆ ಬರುತ್ತೆ. ಈ ರೀತಿಯಾಗಿ 3 ಸ್ಟೆಪ್ಪಲ್ಲಿ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ದಟ್ ಎಲೆಕ್ಟ್ರೋಫೈಲ್ ವಿಲ್ ಬಿ ಅಟ್ಯಾಕ್ಡ್ ಬೈ ದಿ ಪೈ ಎಲೆಕ್ಟ್ರಾನ್ ಸಿಸ್ಟಮ್ ಇಂದ ಅಟ್ಯಾಕ್ ಆಗುತ್ತೆ ಆಫ್ ದಿ ಬೆನ್ಸಿನ್ ಟು ಫಾರ್ಮ್ ದಿ ಕಾರ್ಬೋಕೇಟಿಯಾನ್. ದಟ್ ಕಾರ್ಬೋಕೇಟಿಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್ ಅಂತ ಹೇಳ್ತೀವಿ. 3ನೇ ಸ್ಟೆಪ್ಪಲ್ಲಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ಫಸ್ಟ್ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಆಗುತ್ತೆ. ಅದಾದಮೇಲೆ ಅದು SO3 ಮೈನಸ್ ಇರುತ್ತೆ, ಅದಕ್ಕೆ H ಕೊಟ್ಬಿಟ್ಟು SO3H ಆಗಿ ಕನ್ವರ್ಟ್ ಆಗುತ್ತೆ. ಸೊ ನನಗೆ ಇಂಟರ್ಮೀಡಿಯೇಟ್ SO3ನೇ ಬಂದಿದೆ ಅನ್ನೋದಕ್ಕೆ ಏನಿದೆ ಪ್ರೂಫು ಅಂತಂದರೆ ನಾನೇನು ಮಾಡ್ಬೋದು, ಇಫ್ ದ ಸೇಮ್ ರಿಯಾಕ್ಷನ್ ಇಫ್ ಐ ಡೂ ವಿತ್ ದ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್, ಅವಾಗ ಏನಾಗುತ್ತೆ ರಿಯಾಕ್ಷನ್ ರೇಟ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಇಫ್ ಐ ಯೂಸ್ ದಿ ಓಲಿಯಮ್, ಇಫ್ ಐ ಯೂಸ್ ದಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಷನ್ ಫಾಸ್ಟಾಗಿ ಆಗುತ್ತೆ, ಇಲ್ಲಾಂದರೆ ರಿಯಾಕ್ಷನ್ ಕಡಿಮೆ ಆಗುತ್ತೆ. ದಟ್ ಇಂಡಿಕೇಟ್ಸ್ ದಟ್ SO3 ಇಸ್ ಅ ರಿಯಾಕ್ಟಿವ್ ಸ್ಪೀಶೀಸ್ ಅಂತ ಅದೊಂದು ಆಗುತ್ತೆ. ಇಲ್ಲಾಂದರೆ ಸ್ಪೆಕ್ಟ್ರೋಸ್ಕೋಪಿಕ್ ಸ್ಟಡೀಸ್ ಮಾಡ್ಬೋದು. ನಾನು IR ಸ್ಪೆಕ್ಟ್ರೋಸ್ಕೋಪಿ ಅಥವಾ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಮಾಡಿದ್ರೆ ಡೈರೆಕ್ಟಾಗಿ ಅದು ಇದೆಯಾ, ಆ ಎಲೆಕ್ಟ್ರೋಫೈಲ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ಬೋದು. ಯಾವ್ದಾದ್ರು 1 ಎವಿಡೆನ್ಸ್ ಅಥವಾ 2 ಎವಿಡೆನ್ಸ್ ಕೊಟ್ಟರು ಸಾಕಾಗುತ್ತೆ. ಅದೇ ಥರ ಕೈನೆಟಿಕ್ ಎವಿಡೆನ್ಸ್ನ ಮಾಡ್ಬೋದು. ದ ರೇಟ್ ಲ್ಯಾಟ್ ಡಿಪೆಂಡ್ಸ್ ಆನ್ SO3 ಕಾನ್ಸಂಟ್ರೇಷನ್, ನಾಟ್ ಡೈರೆಕ್ಟ್ಲಿ ಆನ್ ಸಲ್ಫ್ಯೂರಿಕ್ ಆ್ಯಸಿಡ್, ಇಂಡಿಕೇಟಿಂಗ್ ದಟ್ SO3 ಈಸ್ ಅಟ್ಯಾಕಿಂಗ್ ಸ್ಪೀಶೀಸ್. ಅದನ್ನು ನಾವು ಮಾಡ್ಬೋದು. ಇಲ್ಲಾಂದರೆ ಟ್ರೇಸಿಂಗ್ ಟೆಕ್ನಿಕ್ ಅಥವಾ ಐಸೋಟೋಪಿಕ್ ಟೆಕ್ನಿಕ್ ಅಂತ ಸೇಮ್ ನೀವು ಎಲ್ಲೂ ಓದ್ತೀರಾ ಅಂತಂದರೆ ಯೂನಿಟ್ 2ನಲ್ಲಿ ನೀವೇನು ಮಾಡ್ತೀರಾ, ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಆ ಟಾಪಿಕಲ್ಲಿ ನೀವು ಕೈನೆಟಿಕ್ ಎವಿಡೆನ್ಸ್ ಆಗಿರ್ಬೋದು, ಸ್ಪೆಕ್ಟ್ರೋಸ್ಕೋಪಿಕ್ ಎವಿಡೆನ್ಸ್ ಆಗಿರ್ಬೋದು, ಐಸೋಟೋಪಿಕ್ ಎವಿಡೆನ್ಸ್ ಆಗಿರ್ಬೋದು, ಇನ್ ಆರ್ಡರ್ ಟು ಐಡೆಂಟಿಫೈ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಅಲ್ಲಿ ನೀವು ಓದಿರ್ತೀರ. ಅದನ್ನು ಇಲ್ಲಿಗೆ ನೀವು ಟ್ಯಾಲಿ ಮಾಡಬೇಕು. ಐಸೋಟೋಪಿಕ್ ಲೇಬಲಿಂಗ್ ಅಂತ ಅಂದರೆ ಈಗ SO3ನಲ್ಲಿ ಆಕ್ಸಿಜನ್ ಇದೆ, ಆಕ್ಸಿಜನ್ಗೆ ಐಸೋಟೋಪ್ ಇದೆ. ಅದನ್ನೇನು ಮಾಡ್ತೀನಿ, ಒಂದು ರಿಯಾಕ್ಷನ್ SO316ಇಂದ ಮಾಡ್ತೀನಿ, ಇನ್ನೊಂದು ರಿಯಾಕ್ಷನ್ SO318ಇಂದ ಮಾಡಿ. ಸೊ ಅದು ಬರುತ್ತಾ ಇಲ್ವಾ ಅಂತ ನಾನು ಐಡೆಂಟಿಫೈ ಮಾಡ್ಕೊಳ್ತೀನಿ. ಸೊ ನೀವು ಯಾವ್ದಾದ್ರು ಒಂದು ಎವಿಡೆನ್ಸ್ ಕೊಟ್ಟರು ನಿಮಗೆ 1 ಮಾರ್ಕ್ ಬರುತ್ತೆ. ಸೊ ಈ 5 ಮಾರ್ಕ್ನ ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ ಓವರ್ ಆಲ್ ರಿಯಾಕ್ಷನ್ ಬರೋದಕ್ಕೆ 1 ಮಾರ್ಕು, 3 ಸ್ಟೆಪ್ಪು ರಿಯಾಕ್ಷನ್ ಮೆಕ್ಯಾನಿಸಮ್ ಇದೆ, ಆ 3 ಸ್ಟೆಪ್ಪು ಬರೋದಕ್ಕೆ 3 ಮಾರ್ಕ್ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ಎವಿಡೆನ್ಸ್ ಒಂದು ಹೇಳ್ತೀರಾ, ಅದಕ್ಕೆ ನಿಮಗೆ ಇನ್ನೊಂದು ಮಾರ್ಕ್ ಕೊಡ್ತಾರೆ. ಈ ರೀತಿಯಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಯೂಶಲಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ, ನಾನು ಎಲ್ಲ ಬರೆದಿದ್ದೆ ಮಾರ್ಕ್ಸ್ ಕೊಟ್ಟಿಲ್ಲ, ನನಗೆ ಔಟ್ ಆಫ್ ಔಟ್ ಬಂದಿಲ್ಲ, ನನಗೆ ಕಡಿಮೆ ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಏನು ಕ್ವಶನ್ ಕೇಳ್ತಾ ಇದ್ದಾರೆ, ನಾವು ಏನು ಆನ್ಸರ್ ಬರೀಬೇಕು, ಆ 5 ಮಾರ್ಕ್ ಇದ್ದರೆ ಯಾವ ಥರ ಅದು ಇರ್ಬೋದು ಅಂತ ನೀವು ಯೋಚನೆ ಮಾಡಿ ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಆ ಉತ್ತರಗಳನ್ನ ನೀವು ಅಲ್ಲಿ ಬರೀಬೇಕಾಗತ್ತೆ. ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ nitration of benzene with an experimental evidence for the formation of an electrophile. Again ನಾನು ಹೇಳಿದ್ನಲ್ಲ, ನಿಮಗೆ 5 ರಿಯಾಕ್ಷನ್ ಇದೆ: ನೈಟ್ರೇಷನ್, ಸಲ್ಫೋನೇಷನ್, ಹ್ಯಾಲೋಜನೇಷನ್, ಫ್ರೀಡ್ಲಿಕಾಫ್ ಆಲ್ಕಲೇಷನ್, ಫ್ರೀಡ್ಲಿಕಾಫ್ ಅಸೈಲೇಷನ್.
ಈ 5 ರಿಯಾಕ್ಷನ್ ಎಲ್ಲ ರಿಯಾಕ್ಷನ್ಲೂ ಇಲ್ಲ ಆರೋಮ್ಯಾಟಿಕ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನು 3 ಸ್ಟೆಪ್ಪಲ್ಲಿ ಆಗೋದು. ಒಂದು ಫಾರ್ಮೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಎಲೆಕ್ಟ್ರೋಫೈಲ್ ಬೇರೆ ಬೇರೆ ಆಗುತ್ತೆ. ಆ ಎಲೆಕ್ಟ್ರೋಫೈಲ್ ವಿಲ್ ಬಿ ಅಟ್ಯಾಕ್ಡ್ ಬೈ ದಿ ಪೈ ಎಲೆಕ್ಟ್ರಾನ್ಸ್ ಆಫ್ ದಿ ಬೆನ್ಸೀನ್. ಅದು ಸೆಕೆಂಡ್ ಸ್ಟೆಪ್. ದಟ್ ಗೋಯಿಂಗ್ ಟು ಲೀಡ್ಸ್ ಟು ಎ ಕಾರ್ಬೋಕೆಟಿಯಾನ್. ದಟ್ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ಸೊ ಅವ್ರು ಇದನ್ನು ಈ ಥರ ಕ್ವಶನ್ ಯಾವ್ದು ಬೇಕಾದ್ರೂ ಕೇಳ್ಬೋದು. 5ರಲ್ಲಿ ಕೇಳಿದಾಗ ಫಸ್ಟು ನೀವು ಓವರಾಲ್ ರಿಯಾಕ್ಷನ್ನ ಬರೀಬೇಕು. ಇನ್ನು ಬೆನ್ಝೀನ್ ಮೇಡ್ ಟು ರಿಯಾಕ್ಟ್ ವಿತ್ ಅ ನೈಟ್ರೇಟಿಂಗ್ ಮಿಕ್ಸ್ಚರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ನೈಟ್ರೋಬೆನ್ಸೀನ್. ಸೊ ಇದನ್ನು ನೀವು ಹೇಳಿದ್ರೆ 1 ಮಾರ್ಕ್ ಕೊಡ್ತಾರೆ. ಅಗೇನ್ ಮೆಕ್ಯಾನಿಸಮ್ 3 ಸ್ಟೆಪ್ಪಲ್ಲಿ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಜನರೇಷನ್ ಆಫ್ ಎನ್ ಎಲೆಕ್ಟ್ರೋಫೈಲ್ ಆಗುತ್ತೆ. ವಿತ್ ನೈಟ್ರಿಕ್ ಆಸಿಡ್ ಮೇಡ್ ಟು ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಆವಾಗ ನಿಮ್ಗೆ ಏನಾಗುತ್ತೆ, ಎಲೆಕ್ಟ್ರೋಫೈಲ್ ಜನರೇಟ್ ಆಗುತ್ತೆ NO2+. ದಟ್ NO2+ನ ಏನು ಮಾಡ್ತಾ ಇದೆ, ಈ ನೈಟ್ರೋನಿಯಂ ಅಯಾನ್ ಅಂತ ಕರಿತೀವಿ ಅದನ್ನು ಪೈ ಎಲೆಕ್ಟ್ರಾನ್ಸು ಅಟ್ಯಾಕ್ ಮಾಡುತ್ತೆ ಟು ಫಾರ್ಮ್ ಎ ಕಾರ್ಬೋಕೆಟಿಯಾನ್. ದಟ್ ಕಾರ್ಬೋಕೆಟಿಯಾನ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಸೊ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಬರೆದು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೆಸೊನೇಟಿಂಗ್ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ ಇಟ್ಸ್ ಜಸ್ಟ್ ಎ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್. ಜಸ್ಟ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಐದರ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಇನ್ ಎ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವುದೋ ಒಂದು ಡೈರೆಕ್ಷನಲ್ಲಿ ನಿಮ್ಮ ಪೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ ವಿತಿನ್ ದಿ ಬೆನ್ಝೀನ್ ನ್ಯೂಕ್ಲಿಯಸ್, ವಿತಿನ್ ದಿ 6 ಕಾರ್ಬನ್ ಆಟಮ್, ದೆ ಕೀಪ್ ಆನ್ ಮೂವಿಂಗ್ ಫ್ರಮ್ 1 ಕಾರ್ಬನ್ ಆಟಮ್ ಟು ಅನದರ್ ಕಾರ್ಬನ್ ಆಟಮ್. ಆವಾಗ ನಿಮಗೆ ಬೇರೆ ಬೇರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ಸು ಬರ್ತಾ ಹೋಗುತ್ತೆ ವಿತ್ ಅ ಕಾರ್ಬೋಕೆಟಿಯಾನ್. ನೆಕ್ಸ್ಟ್ ಏನಾಗುತ್ತೆ, ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಬೈ HSO4- ಆಗುತ್ತೆ ಟು ಫಾರ್ಮ್ ದಿ ನೈಟ್ರೋಬೆನ್ಸಿನ್. ಹೇಗೇನು ಇದನ್ನು ಏನು ಅಂತಂದರೆ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್. ಯಾವುದೇ ಒಂದು ಎಲೆಕ್ಟ್ರೋಫೈಲ್ನ ನಾನು ಐಡೆಂಟಿಫೈ ಮಾಡಬೇಕು ಅಂದರೆ ನನಗೆ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಗೆ ಹೋಗ್ತೀನಿ. ರಾಮನತ್ತ IR ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡ್ಕೊಳ್ತೀನಿ. ಅದೇ ಥರ ಕೈನೆಟಿಕ್ ಸ್ಟಡೀಸ್ ಮಾಡ್ತೀನಿ, ಇಲ್ಲಾಂದರೆ ಟ್ರ್ಯಾಪಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಇಲ್ಲಾಂದರೆ ಐಸೋಟೋಪಿಕ್ ಲೇಬಲಿಂಗ್ ಮಾಡ್ತೀನಿ. ಪ್ರೊವೈಡೆಡ್ ದಟ್ ಇಫ್ ಎನ್ ಐಸೋಟೋಪ್ಸ್ ಅಸೋಸಿಯೇಟೆಡ್ ವಿತ್ ದಟ್, ಈ ಯಾವ್ದಾದ್ರು ಮೆಥಡ್ಗಳಲ್ಲಿ ನಾನು ಅದನ್ನು ಟ್ರ್ಯಾಪ್ ಮಾಡ್ತೀನಿ. ಯಾವ್ದಾದ್ರು ಒಂದು ಹೇಳಿದ್ರು ನಿಮಗೆ ಸಾಕಾಗತ್ತೆ. IR ಮತ್ತು ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡಿಕೊಂಡು ಐಡೆಂಟಿಫೈ ಮಾಡ್ಬೋದು. ಕೈನೆಟಿಕ್ಸ್ ಮಾಡಿಕೊಂಡು ಆಗುತ್ತಾ ಇಲ್ವಾ ಅಂತ NO2+, ದ ರಿಯಾಕ್ಷನ್ ರೇಟ್ ಕಾರ್ಲೇಟ್ಸ್ ವಿತ್ ದ ಕಾನ್ಸಂಟ್ರೇಷನ್ NO2+, ನಾಟ್ ನೈಟ್ರಿಕ್ ಆಸಿಡ್ ಅಲೋನ್. ಅದರಿಂದ ಗೊತ್ತಾಗುತ್ತೆ. ಅಥವಾ ಕಂಡಕ್ಟಿವಿಟಿ ಅಥವಾ ಅಸಿಡಿಟಿ ಮೆಷರ್ಮೆಂಟ್ ಮಾಡಿ ನಾನು ಐಡೆಂಟಿಫೈ ಮಾಡ್ಬೋದು. ಟ್ರ್ಯಾಪಿಂಗ್ ಮಾಡ್ಬೋದು ಬೈ ದಿ ಅದರ್ ನ್ಯೂಕ್ಲಿಯೋಫೈಲ್ ಇನ್ ಎ ಸೊಲ್ಯೂಷನ್ ಪ್ರೂವಿಂಗ್ ದಿ ಇಟ್ಸ್ ಎಕ್ಸಿಸ್ಟೆನ್ಸ್. ಈ ಥರದ್ದು ಯಾವ್ದಾದ್ರು ಮಾಡಿಕೊಂಡು ನೀವೇನು ಮಾಡ್ಬೋದು, ಅದಿದೆಯಾ ಇಲ್ವಾ ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್. ನೆಕ್ಸ್ಟು ಇವೆಲ್ಲ ಏನಾಯಿತು, ಯೂನಿಟ್ 2ದು ಎಲ್ಲ ಮುಗಿದಿದೆ, ಯೂನಿಟ್ 3ದು ಎಲ್ಲ ಮುಗಿದಿದೆ. ಯೂನಿಟ್ 3 ಮತ್ತು ಯೂನಿಟ್ 4ದು ಎಲ್ಲ ಟಾಪಿಕ್ಸು ಮುಗಿದಿದೆ. ಈಗ ಯೂನಿಟ್ 1 ಕೆಮಿಸ್ಟ್ರಿ ಆಫ್ D&F ಬ್ಲಾಕ್ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಕಾಮೆಂಟ್ ಬಿಲೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ಆರ್ಗ್ಯಾನಿಕ್ ವಿಡಿಯೋ. ಥ್ಯಾಂಕ್ ಯು, ಗುಡ್ ಲಕ್.